ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಇವತ್ತು 10ನೇ ತರಗತಿಯ ಕ್ಲಾಸ್ 2 ನೋಡ್ತಾ ಇದ್ದೀವಿ. ಏನಪ್ಪ ಇದೆ ಅಂದರೆ ನಾವು ಲಾಸ್ಟ್ ವಿಡಿಯೋನಲ್ಲಿ 4ನೇ ಲೆಕ್ಕವನ್ನು ನೋಡಿದ್ವಿ. ಇವತ್ತು 5ನೇ ಲೆಕ್ಕವನ್ನು ನೋಡೋಣ. ಏನಿದೆ ಕ್ವಶನು, ಎನ್ದ ಯಾವುದೇ ಬೆಲೆಗೆ 6 ಪವರ್ ಎನ್ ಅಂದರೆ 6 ಪವರ್ ಎನ್ ಇದು 0ಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ. ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನಾಗೈತೆ ಅಂದರೆ ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಅಂದರೆ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ, ಆಯಿತಾ. ಸೊ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಯಾವುದಾದ್ರೂ ಆಗಿರ್ಬೋದು, 1 2 3 4 5 6 7 8 9. ಅವ್ರೇನು ಕೇಳಿದ್ದಾರೆ, ಈ ಎನ್ ಜಾಗದಲ್ಲಿ 1 2 3 ಇದು ಹಾಗೆ ಕಂಟಿನ್ಯೂ ಆಗುತ್ತೆ. ಯಾವ ಬೆಲೆಯನ್ನು ತುಂಬಿದಾಗ, ಸಪೋಸ್ ಇವಾಗ ನಾವು 6 ಪವರ್ 2 ತಗೊಳ್ಳೋಣ, ಆಯಿತಾ. 6 ಪವರ್ 2 ಅಂದರೆ ಎಷ್ಟು? 36 ಬಂತು. ಅವ್ರೇನು ಕೇಳಿದ್ದಾರೆ, ಕೊನೆಯ ಅಂಕಿ ಈ 6 ಇದೆಯಲ್ಲ ಇದು 0 ಆಗುತ್ತಾ ಅಂತ ಕೇಳಿದ್ದಾರೆ. ತಿಳಿತಲ್ವಾ? ಇಷ್ಟು ಈಸಿ ಇದೆ. ಸೊ ನಾವಿವಾಗ ಏನು ಮಾಡೋಣ, ಒಂದು ಸ್ವಾಭಾವಿಕ ಸಂಖ್ಯೆ ಎನ್ನಲ್ಲಿ ನೀವು ಎಷ್ಟೇ ತುಂಬಬಹುದು, ಆಯಿತಾ. ನಾನು ಇವಾಗ 6 ಪವರ್ 1 ತುಂಬ್ತೀನಿ. 6 ಪವರ್ 1 ಅಂದರೆ 6 ಬರುತ್ತೆ. ಸೊ ಕೊನೆಯ ಅಂಕಿ ಮತ್ತೆ 0 ಆಗಲಿಲ್ಲ, ಇಲ್ಲೂ ಆಗಲಿಲ್ಲ, ಆಯಿತಾ. 6 ಪವರ್ ಎನ್ನು 0ಯಿಂದ ಕೊನೆಗೊಳ್ಳಬೇಕಾದರೆ 5ರಿಂದ ಭಾಗವೇ ಆಗಬೇಕು ಅಥವಾ 5ರ ಅಪವರ್ತನ ಆಗಿರಬೇಕು. ಇದು ಒಂದು ರೂಲ್ ನೆನ್ಪಿಟ್ಕೊಳ್ಳಿ. ಇವಾಗ ಈ 6 5ರಿಂದ ಭಾಗ ಹೋಗುತ್ತಾ? ಇಲ್ಲ. ಕೊನೆಗೆ 0 ಬಂದಿದೆಯಾ? ಅದು ಇಲ್ಲ. ಈ ಸಂಖ್ಯೆ 5ರ ಅಪವರ್ತನ ಆಗಿದೆಯಾ? ಅದು ಇಲ್ಲ, ಆಯಿತಾ. ಸೊ ಈ 3 ರೂಲ್, ಬೇಸಿಕಲಿ 3 ರೂಲ್ ಇದೆ. ಏನು? ಕೊನೆಗೆ 5 ಆದರೂ ಬರಬೇಕು, ಅದರ ಕೊನೆಗೆ 0 ಆದರೂ ಬರಬೇಕು, ಅಥವಾ 5ರ ಅಪವರ್ತನ ಆದರೂ ಆಗಿರಬೇಕು. ಯಾವ ಸಂಖ್ಯೆ? ಎನ್ ಸಂಖ್ಯೆ, ಆಯಿತಾ. ಅದಾದಮೇಲೆ ಆದರೆ 6ರ ಅವಿಭಾಜ್ಯ ಅಪವರ್ತನಗಳು 2 ಮತ್ತು 3 ಇವೆ, ಆಯಿತಾ. ಅದು ಹೆಂಗಂದರೆ 2 × 3 = 6. ಇವೇನು? ಅವಿಭಾಜ್ಯ ಅಪವರ್ತನಗಳು. ಆದ್ದರಿಂದ 5 ಏನು ಸಂಖ್ಯೆ ಇದೆಯಲ್ಲ ಇದು 6ರ ಅಪವರ್ತನ ಅಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, 6 ಪವರ್ ಎನ್ = ನಾವು 6ಅನ್ನು 2 × 3 ಬರ್ಕೊಳ್ಬೋದಾ? ಪವರ್ ಎನ್. 6 ಪವರ್ ಎನ್ ಇದರ ಅವಿಭಾಜ್ಯ ಅಪವರ್ತನಗಳಲ್ಲಿ 5 ಒಂದು ಅಪವರ್ತನ ಆಗಿಲ್ಲ. ಯಾಕಂದರೆ 2 3 ಅಷ್ಟೇ ಇವೆ, ಇದು 5 ಅಪವರ್ತನ ಆಗಿಲ್ಲ. ಆದ್ದರಿಂದ 6 ಪವರ್ ಎನ್ 0ಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರೆದು ಬಿಡಿ, ಆಯಿತಾ. ಸೊ ಇಲ್ಲಿ ಅವ್ರು ಕೇಳಿದ್ದಾರೆ, ಇದು 0ಯಿಂದ ಕೊನೆಗೊಳ್ಳಬಹುದೇ? ಕೊನೆಗೊಳ್ಳುವುದಿಲ್ಲ. ಉತ್ತರ ಬಂತಲ್ಲ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. 6ನೆಯ ಪ್ರಶ್ನೆ ಇದು. ಏನಾಗುತ್ತೆ ಇಲ್ಲಿ, ಅವ್ರೇನು ಕೊಟ್ಟಿದ್ದಾರೆ, 7 × 11 × 13 + 13 ಕೊಟ್ಟಿದ್ದಾರೆ, ಆಯಿತಾ. ಮತ್ತು 2ನೇ ಸಂಖ್ಯೆ ಏನು ಕೊಟ್ಟಿದ್ದಾರೆ, 7 × 6 × 5 × 4 × 3 × 2 × 1 + 5 ಕೊಟ್ಟಿದ್ದಾರೆ. ಅವ್ರೇನು ಕೇಳ್ತಾ ಇದ್ದಾರೆ, ಇವು ಸಂಯುಕ್ತ ಸಂಖ್ಯೆಗಳಾಗಿವೆ, ಏಕೆ ವಿವರಿಸಿ ಅಂತ ಹೇಳಿದ್ದಾರೆ, ಆಯಿತಾ. ಸೊ ನಾವಿವತ್ತು ಉತ್ತರ ನೋಡೋಣ. ಅದಕ್ಕಿಂತ ಮುಂಚೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ, ಆಯಿತಾ. ಸೊ ಇಲ್ಲಿ ಮೊದಲನೆಯ ಪ್ರಶ್ನೆ 7 × 11 × 13 + 13 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವೇನು ಮಾಡ್ಕೋಬೇಕು, ಕಾಮನ್ ಯಾವುದಿದೆ? ಕಾಮನ್ ಅಂದರೆ 2ರಲ್ಲಿ ಇರುವ ಸಂಖ್ಯೆ. ನಾವೇನು ಮಾಡೋಣ, 13ಅನ್ನು ಹೊರಗಡೆ ತಕ್ಕೊಳ್ಳೋಣ, ಆಯಿತಾ. ಸೊ ಬ್ರಾಕೆಟ್ನಲ್ಲಿ ಏನು ಉಳಿಯುತ್ತೆ, 7 11 ಇಲ್ಲಿ ಉಳೀತು, 13 ಹೊರಗಡೆ ಬಂತು, + 13 × 13 1 ಬರುತ್ತೆ ಇಲ್ಲಿ, ಆಯಿತಾ. ಸೊ ಅದೇ ರೀತಿ ನೀವು 13 ಇಟ್ಕೊಳ್ಳಿ. 7 11 ಎಷ್ಟು? 77 + 1 ಇದೊಂದು, ಆಯಿತಾ. ಇನ್ನು 13 77 + 1 ಎಷ್ಟಾಯಿತು? 78. ಸೊ ನಾವಿನ್ನೇನು ಮಾಡೋಣ, 78ರ ಅವಿಭಾಜ್ಯ ಅಪವರ್ತನಗಳನ್ನು ಕಂಡುಹಿಡಿಯೋಣ. 78 2ರಿಂದ ಭಾಗ ಹೋದರೆ 39 ಬರುತ್ತೆ. ಇದಕ್ಕೆ 3ರಿಂದ ಭಾಗ ಹೋಗಿಸಿ, ಆಯಿತಾ. 3ರಿಂದ ಭಾಗ ಹೋಗಿಸಿದಾಗ 13 ಬರುತ್ತೆ. ಮತ್ತು 13ಕ್ಕೆ ಬೇರೆ ಯಾವ ಸಂಖ್ಯೆಯಿಂದ ಭಾಗ ಹೋಗುವುದಿಲ್ಲ, ಅದಕ್ಕೆ ನಾವು 13ರಿಂದ ಭಾಗ ಮಾಡಬೇಕು. ಸೊ 1 ಬರುತ್ತೆ. 78ರ ಅವಿಭಾಜ್ಯ ಅಪವರ್ತನಗಳು 2 3 ಮತ್ತು 13 ಆಗಿವೆ, ತಿಳಿತಲ್ವಾ. ಸೊ ಅದೇ ರೀತಿ ಇನ್ನು ಆದ್ದರಿಂದ 7 11 13 ಇವು 7 × 11 × 13 + 13 ಇದು ಒಂದು ಸಂಯುಕ್ತ ಸಂಖ್ಯೆ. ಹೌದು,
ಸಂಯುಕ್ತ ಸಂಖ್ಯೆ ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದರೆ ಇಲ್ಲಿ ನಾನು ಅದರ ವ್ಯಾಖ್ಯಾನ ಕೊಟ್ಟಿದ್ದೇನೆ ಆಯಿತಾ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ. ತಿಳಿತಲ್ವಾ? ಸೊ ಇಲ್ಲೇನು ಹೇಳಿದ್ದಾರೆ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ. ಇಲ್ಲಿ ನೋಡಿ 78 ಅಂದರೆ ಎಷ್ಟಿದೆ ಇಲ್ಲಿ ನೋಡಿ, 2, 3, 13 ಇವೆಲ್ಲ ಅವಿಭಾಜ್ಯ ಅಪವರ್ತನಗಳು, ಎರಡಕ್ಕಿಂತ ಜಾಸ್ತಿ ಇದೆ. ನಾನೇನು ಹೇಳ್ತೇನೆ, ಆದ್ದರಿಂದ ಇದು ಒಂದು ಸಂಯುಕ್ತ ಸಂಖ್ಯೆ. ತಿಳಿತಲ್ವಾ? ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಾಕಾರವನ್ನು ನೀವು ಮಾಡಿದ್ರೆ ಆ ಸಂಖ್ಯೆ ಏನು ಬರುತ್ತಲ್ಲ ಆ ಸಂಖ್ಯೆಗೆ ಸಂಯುಕ್ತ ಸಂಖ್ಯೆ ಅಂತ ಹೇಳಿ ಕರೀತಾರೆ. ಇನ್ನು ಎರಡನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ನಾವಿಲ್ಲಿ ನೋಡೋಣ. 7ರಿಂದ 1ರವರೆಗೂ ಗುಣಾಕಾರ ಮಾಡಿಕೊಂಡು +5 ಮಾಡಿದ್ದಾರೆ. ಸೊ ಇದರಲ್ಲೂ ಕೂಡ 5 ಇದೆ. ಸೊ ನಾವೇನು ಮಾಡ್ಕೊಳ್ಳೋಣ, 5ಅನ್ನು ಕಾಮನ್ ಫ್ಯಾಕ್ಟರ್ ಆಗಿ ಹೊರಗೆ ತಕ್ಕೊಳ್ಳೋಣ. ಸೊ ಅದಾದಮೇಲೆ 7 × 6 × ಇಲ್ಲಿ 5 ಬರಿಬಾರ್ದು, ಯಾಕಂದರೆ 5 ಹೊರಗಡೆ ಬಂದಿದೆ. ಸೊ ಆ ಸ್ಥಾನದಲ್ಲಿ 1ಅನ್ನು ಬರಿಬೇಕು. ಐತಲ್ವಾ? ಸೊ 1 ಬರೆದು ನಡೆಯುತ್ತೆ, ಬರೆದಿದ್ರೂ ನಡೆಯುತ್ತೆ. × 4 × 3 × 2 × 1 ಪ್ಲಸ್ ಈ 5 ಜಾಗದಲ್ಲಿ ಏನು ಬರೀಬೇಕು, 1. ಮುಗೀತು, ಇಷ್ಟೇ ಆಯಿತಾ. ಸೊ ನಾನೇನು ಮಾಡ್ತೀನಿ, 5 7 6 42 42 4 ಸೊ ಹೀಗೆ ಮಾಡ್ಕೊಂಡು 2 ತನಕ ಇಲ್ಲಿ ಹೋದರೆ ಸೊ ಈ 1 ಅದೇನು ಬಿಟ್ಟು ಬಿಡಿ, ಕ್ಯಾನ್ಸಲ್ ಆಗುತ್ತೆ. ಸೊ 7 6 4 3 2 ಈ ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ನಮಗೆ 1008 ನಂಬರ್ ಬರುತ್ತೆ, +1 ಇದು ಹಾಗೆ ಉಳಿಯುತ್ತದೆ ಆಯಿತಾ. ಸೊ ಅದಾದಮೇಲೆ ಇನ್ನೇನು ಮಾಡೋಣ, 5 × 1009 ಮುಗೀತು, ಇಷ್ಟೇ. ಸೊ ಇದು ಕೂಡ ಒಂದು ಸಂಯುಕ್ತ ಸಂಖ್ಯೆ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿ, ಇವೆಲ್ಲ ಅವಿಭಾಜ್ಯ ಅಪವರ್ತನಗಳಿವೆ ಆಯಿತಾ. ಸೊ ಆದ್ದರಿಂದ 2 ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಒಂದು ಸಂಯುಕ್ತ ಸಂಖ್ಯೆ ಆಗಿರ್ತದೆ. ಇದು ಕೂಡ 2 ಸಂಖ್ಯೆ ಇದೆ ಇಲ್ಲಿ. ಸೊ ಅದಕ್ಕೋಸ್ಕರ ಈ ಪ್ರಾಬ್ಲಮ್ ಇಲ್ಲಿಗೆ ಮುಗೀತು. 7ನೇ ಪ್ರಶ್ನೆ, ಒಂದು ಕ್ರೀಡಾಂಗಣದ ಸುತ್ತಲೂ, ಸೊ ನಾನು ಕ್ವಶನ್ ಪೂರ್ತಿ ಬರೆದಿಲ್ಲ, ನೋಡಿ ಇಲ್ಲಿ ಹೇಳ್ತೀನಿ. 7ನೇ ಪ್ರಶ್ನೆ, ಒಂದು ಕ್ರೀಡಾಂಗಣದ ಸುತ್ತಲೂ ವೃತ್ತಾಕಾರದ ಮಾರ್ಗವಿದೆ. ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು 18 ನಿಮಿಷ ತೆಗೆದುಕೊಂಡರೆ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು 12 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ. ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕೇಳಿದ್ದಾರೆ. ಇದು 7ನೇ ಕ್ವಶನ್, ಅಭ್ಯಾಸ 1.1ರಲ್ಲಿ ಕೊನೆಯ ಪ್ರಶ್ನೆ. ಸೊ ಇಲ್ಲೇನಾಗುತ್ತೆ ಅಂದರೆ ಉತ್ತರ, ಅವರು ಒಂದೇ ಬಿಂದುವಿನಲ್ಲಿ ಸಂಧಿಸಬೇಕಾದ್ರೆ ಅಂದರೆ ಏನಾಗಿದೆ, ಇಲ್ಲಿ 2 ಜನ ಓಡ್ತಾ ಇದ್ದಾರೆ ಆಯಿತಾ. ಇದು ಒಂದು ರೌಂಡ್ ಇದೆ. ಸೊ ಇಲ್ಲಿ 2 ಜನ ಇದ್ದಾರೆ. ಸೊ ಸೋನಿಯಾಳು ಒಂದು ಸುತ್ತು ಹಾಕೋಕ್ಕೆ ಎಷ್ಟು ನಿಮಿಷ ತೊಗೊಳ್ತಾಳೆ, 18. ಅದೇ ರೀತಿ ರವಿ ಒಂದು ಸುತ್ತನ್ನು ಹಾಕಲಿಕ್ಕೆ ಎಷ್ಟು ತೊಗೊಳ್ತಾನೆ, 12 ನಿಮಿಷ ತೊಗೊಳ್ತಾನೆ. ಆದರೆ ಅವರೇನು ಕೇಳಿದ್ದಾರೆ ಅಂತಂದರೆ, ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಲ್ಲಿ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ ಅಂತ ಕೇಳಿದ್ದಾರೆ. ಇವರ 2 ಜನ ಎಟ್ ಎ ಟೈಮ್ ಅಂದರೆ ಒಂದೇ ಸಮಯದಲ್ಲಿ ಶುರು ಮಾಡಿದ್ರೆ ಅವರು ಮತ್ತೆ ಎಲ್ಲಿ ಬಂದು ಕೂಡ್ತಾರೆ ಅಂತ ಕೇಳಿದ್ದಾರೆ. ಎಷ್ಟು ನಿಮಿಷದಲ್ಲಿ ಕೇಳಿದ್ದಾರೆ. ಸೊ ಇದೊಂದು ಸ್ವಲ್ಪ ಸುಲಭನೇ ಇದೆ, ಏನು ಅಷ್ಟೊಂದು ಏನು ಡಿಫಿಕಲ್ಟ್ ಏನಿಲ್ಲ, ಇದು ತಿಳಿತಲ್ಲ. ಸೊ ವೃತ್ತ ಹಾಕಬೇಕಾದ್ರೆ ಸೋನಿಯಾಳು ಒಂದು ಸುತ್ತ ಹಾಕೋಕ್ಕೆ 18 ನಿಮಿಷ ಮತ್ತು ರವಿ 12 ನಿಮಿಷ ತಗೊಳ್ತಾನೆ. ಸೊ ಇಲ್ಲಿ ಏನು ಸಿಂಪಲ್ ಇದೆ, ಅವರು ಒಂದು ಬಿಂದುವಿನಲ್ಲಿ ಸಂಧಿಸಬೇಕಾದ್ರೆ ಆ 2 ಸಂಖ್ಯೆಗಳ ಲಸ ಬೆಲೆಯನ್ನು ಕಂಡುಹಿಡಿದುಕೊಳ್ಳಬೇಕು. ಸೊ ನೀವು ಆ 2 ಸಂಖ್ಯೆಗಳ ಲಸ ಕಂಡುಹಿಡಿದರೆ ಅವರು ಒಂದು ಬಿಂದುವಿನಲ್ಲಿ ಛೇದಿಸ್ತಾರಲ್ಲ ಆ ಟೈಮ್ ನಮಗೆ ಸಿಗುತ್ತದೆ. ಸೊ ಇಲ್ಲಿ ಸೋನಿಯಾಳ ಟೈಮ್ ಎಷ್ಟಿದೆ, 18 ನಿಮಿಷ, ರವಿಯ ಸಮಯ 12 ನಿಮಿಷ ಒಂದು ಸುತ್ತ ಹಾಕಲಿಕ್ಕೆ ತಗೊಳ್ತಾನೆ. ಸೊ ನಾವೇನು ಮಾಡ್ಕೊಳ್ಳೋಣ, ಈ 2ರ ಲಸ ಕಂಡುಹಿಡ್ಕೋಣ. ಇತರ ಲಸ 36 ಬರುತ್ತೆ. ಹೆಂಗೆ ಬರುತ್ತೆ ಅಂದರೆ, ಸೊ ಮೊದಲು 18 ತಗೊಳ್ಳಿ, 18ಕ್ಕೆ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗವಹಿಸಿ, 2ರಿಂದ ಹೋಗುತ್ತೆ 9 ಬಂತು. 9 2ರಿಂದ ಹೋಗಲ್ಲ, ಮುಂದಿನ ಸಂಖ್ಯೆ ತೊಗೊಳ್ಳಿ 3 3 9 ಹೋಗುತ್ತೆ, ಮತ್ತೆ 3ಕ್ಕೆ 3ರಿಂದ ಹೋಗುತ್ತೆ ಆಯಿತಾ. ಸೊ ಇದನ್ನು ಬರ್ಕೊಳ್ಳಿ, 2 × 3 × 3 2 × 3 × 3 ಆಯಿತಾ. ಸೊ ಅದನ್ನು ಹೀಗೂ ಬರ್ಕೊಳ್ಬೋದು, 2 × 3⁻2 ಅಂತ ಬರ್ಕೊಳ್ಬೋದು ಆಯಿತಾ. ಸೊ ಇದು ಒಂದಾಯಿತು. ಅದೇ ರೀತಿಯೂ 12ರ ಲಸ ಕೂಡ ತೆಗಿಬೇಕು. 12ರ ಲಸ ಇಲ್ಲಿ 12 ಬರ್ಕೊಳ್ಳಿ, 2ರಿಂದ ಭಾಗ ಹೋಗುತ್ತೆ 6, 6ಕ್ಕೆ ಮತ್ತೆ 2ರಿಂದ ಭಾಗ ಹೋಗುತ್ತೆ 3 ಉಳಿತು, 3ಕ್ಕೆ 2ರಿಂದ ಹೋಗಲ್ಲ, 3ರಿಂದ ಹೋಗುತ್ತೆ 1 ಆಯಿತಾ. ಸೊ ಇದನ್ನು ಬರ್ಕೊಳ್ಳಿ, 2 × 2 × 3. ಸೊ ನಾವು 2 × 3 ಅಂತ ಬರ್ಕೊಳ್ಬಹುದು. ಆದ್ದರಿಂದ ಲಸ = ಇಲ್ಲಿ
ಘಾತ ಇದು ಜಾಸ್ತಿ ಇದೆ, 3ರ ಘಾತ, ಇದನ್ನು ತೊಗೊಳ್ಳಿ. ಅದಾದಮೇಲೆ ಇದು ಕೂಡ ಒಂದು ಲೆಕ್ಕ ಮುಗೀತು. ಸೊ 12ರ ಲಸಾದಲ್ಲಿ 2ರ ಘಾತ 2 ಇದೆ, ಆಯಿತಾ. ಸೊ ಇದರಿಂದ ಈ ಸಂಖ್ಯೆ 3 ಇಲ್ಲಿ ತೊಗೊಳ್ಬೇಕು, ಜಾಸ್ತಿ ಇದೆ, ಇದರಿಂದ 2ನ್ನು ತೊಗೊಳ್ಬೇಕು, ಆಯಿತಾ. ಸೊ 2ರ ಘಾತ 2, 2 ಗುಂಡ್ಲೆ 2, 3 ಗುಂಡ್ಲೆ 3, 2 2 4, 4 3 12, 12 3 36. ಸೊ ನಮ್ಮ ಲಸ 36 ಬಂತಲ್ಲ ಇಲ್ಲಿ ಹೇಳಿರೋ ಹಾಗೆ. ಸೊ ಆದ್ದರಿಂದ ಮುಗೀತು, ಇದು ಪ್ರಾಬ್ಲಮ್ ಸೊಲ್ಯೂಷನ್ ಆಯಿತು. ಆದ್ದರಿಂದ 36 ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ಎಷ್ಟು ನಿಮಿಷಗಳ ನಂತರ? 36 ನಿಮಿಷಗಳ ನಂತರ ರವಿ ಮತ್ತು ಸೋನಿಯಾ ಅವರು ಪುನಃ ಆರಂಭಿಕ ಬಿಂದುವಿನಲ್ಲಿ ಸಂಧಿಸುತ್ತಾರೆ. ತಿಳಿತಲ್ವಾ? ಅಂದರೆ ಇವಾಗ ಇಲ್ಲೂ ಸಿಂಪಲ್ ಇದೆ, ನಾನು ಅದನ್ನು ಅಂದರೆ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಸೋನಿಯಾ 1 ರೌಂಡ್ ಹಾಕಿದಳು, ಆಯಿತಾ, 18. ಸೋನಿಯಾ 2 ರೌಂಡ್ ಹಾಕಿದಳು, ಪ್ಲಸ್ 18, ಆಯಿತಾ. ಎಷ್ಟಾಯ್ತದು? 36. ತಿಳಿತಲ್ವಾ? ಅದಾದಮೇಲೆ ಅವರು ಇಬ್ಬರು ಎಲ್ಲೂ ಸಂಧಿಸೋದಿಲ್ಲ. ರವಿ ಏನು ಮಾಡ್ತಾನೆ? ಒಂದು ಸುತ್ತ, ಅಂದರೆ ಇಲ್ಲಿ ಕೆಂಪು ತೊಗೊಳ್ತೀನಿ ಇನ್ನು, ಅದು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ. ರವಿ ಏನು ಮಾಡ್ತಾನೆ? 1 ರೌಂಡ್ ಹಾಕ್ತಾನೆ. ಎಷ್ಟಾಯಿತು ರವಿಂದು? 12 ನಿಮಿಷ. ಅದಾದಮೇಲೆ ರವಿ ಮತ್ತೊಂದು ರೌಂಡ್ ಹಾಕ್ತಾನೆ. ಎಷ್ಟಾಯಿತು? ಪ್ಲಸ್ 12. 36 ಆಗುತ್ತಾ? ಇಲ್ಲ. ಅದಾದಮೇಲೆ ರವಿ ಮತ್ತೊಂದು ರೌಂಡ್ ಹಾಕ್ತಾನೆ. ಎಷ್ಟಾಯಿತು? ಪ್ಲಸ್ 12. ಅದಾದಮೇಲೆ ಎಷ್ಟಾಗುತ್ತೆ? ಅದು 36. ಸೊ 36 ಅಂದರೆ ಸೋನಿಯಾ 2 ಸುತ್ತನ್ನು ಹಾಕಿದಾಗ ಮತ್ತೆ ಅದೇ ಬಿಂದುವಿಗೆ ಬರ್ತಾಳೆ. ರವಿ 3 ಸುತ್ತು ಹಾಕಿದ್ರೆ ಅದೇ ಬಿಂದುವಿಗೆ ಇಬ್ಬರು ಇಲ್ಲಿ ಸಂಧಿಸುತ್ತಾರೆ. ಸೊ 36 36 ಅಂದರೆ ರವಿ 3 ಸುತ್ತು ಹಾಕಬೇಕಾಗುತ್ತೆ. ಆವಾಗ ಸೋನಿಯಾ 2 ರೌಂಡ ಪೂರ್ಣಗೊಳಿಸಿರುತ್ತಾಳೆ. ಸೊ ಅದೇ ರೀತಿ ಚಾಪ್ಟರ್ 1 ಅಭ್ಯಾಸ ಪೂರ್ತಿ ಮುಗೀತು. ಸೊ ಇನ್ನು ಚಾಪ್ಟರ್ 2 ಅಭ್ಯಾಸ ನೋಡೋಣ. ಅದಕ್ಕೋಸ್ಕರ ನೀವೇನು ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಫಾಲೋ ಕೂಡ ಮಾಡಿಕೊಳ್ಳಿ.